ಓಂ ಅಮೇಯಾತ್ಮನೇ ನಮಃ. ಕಳೆದ ದಿವಸ ಈ ಅಮೇಯಾತ್ಮ ಎಂಬ ವಿಷ್ಣು ಸಹಸ್ರನಾಮದ ನಾಮ ಮತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಬೃಹತಿ ಮಂತ್ರ ಇವುಗಳೆಲ್ಲದರ ಅವಲೋಕನವನ್ನು ನಾವು ಮಾಡಿದ್ದೇವೆ. ಸಾಯಣಾಚಾರ್ಯರು, ರಘುನಾಥ ತೀರ್ಥರು, ಭಗವಂತಾಚಾರ್ಯರು ಮೊದಲಾದವರು ಆ ಬೃಹತಿ ಮಂತ್ರಕ್ಕೆ ಏನು ಅರ್ಥ ಮಾಡಿದ್ದಾರೆ ಅಂತನ್ನುವುದನ್ನು ಕೂಡ ನಾವು ನೋಡಿ ಮುಗಿಸಿದ್ದೇವೆ. ಇನ್ನು ಉಳಿದಂತೆ ಆ ನಾಮಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಏನು ಅರ್ಥಗಳನ್ನು ಹೇಳ್ತಾರೆ ಅಂತನ್ನುವುದನ್ನ ನಾವು ನೋಡಬೇಕಾಗಿದೆ. ಮತ್ತೆ ಆ ಭಗವಂತನ ಅಮೇಯಾತ್ಮತ್ವದ ವರ್ಣನೆಯನ್ನು ಮಾಡುವಂಥ ಬೇರೆ ಬೇರೆ ಉಲ್ಲೇಖಗಳನ್ನು ಕೂಡ ನೋಡಬೇಕಾಗಿದೆ. ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ 105ನೇಯ ನಾಮ ಇದು. ಭಗವಂತ ಅಮೇಯ, ತಿಳಿಯಲ್ಪಡ್ತಕ್ಕಂಥವನಲ್ಲ. ಅಗಮ್ಯಂ ಸರ್ವವೇದೈಶ್ಚ ಪರಿಪೂರ್ಣತ್ವ ಹೇತುತಃ ಯಂ ಸಮ್ಯಂ ನೈವ ಜಾನಾತಿ ಕಶ್ಚಿನ್ ನಿರವಶೇಷತಃ ಅಂತ ಬ್ರಹ್ಮಪಾರ ಸ್ತೋತ್ರ. ಅವನು ಸರ್ವವೇದಗಳಿಂದಲೂ ಕೂಡ ಅಗಮ್ಯ, ವೇದಗಳನ್ನು ಬಿಟ್ಟು ಬೇರೆ ಯಾವುದರಿಂದ ತಿಳಿಯುವಂಥವನಲ್ಲ, ಶಾಸ್ತ್ರಗಳನ್ನು ಬಿಟ್ಟು ಬೇರೆ ಯಾವುದರಿಂದಲೂ ತಿಳಿಯುವಂಥವನಲ್ಲ. ಆದರೆ ವೇದಗಳಿಂದಲೂ ಪೂರ್ಣವಾಗಿ ತಿಳಿಯುವಂಥವನಲ್ಲ, ಯಾಕೆಂದ್ರೆ ಅವನು ಪರಿಪೂರ್ಣ. ಆದ್ದರಿಂದ ಅವನನ್ನ ಯಾವ ಶಾಸ್ತ್ರದಿಂದಲೂ ಯಾವ ವ್ಯಕ್ತಿಯೂ ಪೂರ್ಣವಾಗಿ ತಿಳಿಯಲಾರ. ಭಗವಂತ ತನ್ನನ್ನು ಹೇಗೆ ತಾನು ತಿಳಿದಿದ್ದಾನೋ ಅದರಂತೆ ಲಕ್ಷ್ಮೀದೇವಿಯಾಗಲಿ ಬ್ರಹ್ಮನಾಗಲಿ ಬೇರೆ ಯಾರೂ ಕೂಡ ತಿಳಿಯುವುದು ಸಾಧ್ಯ ಇಲ್ಲ. ಯಥಾ ಹರಿಹಿ ಸ್ವಮಾತ್ಮಾನಂ ವೇದ ತದ್ವದ್ರಮಾಪಿನ ಬ್ರಹ್ಮಾಚ ಕುತಯೇವಾನ್ಯೇ. ಇದು ಭಾಗವತ ತಾತ್ಪರ್ಯದಲ್ಲಿ ನಾವು ಕಾಣಿಸುವಂಥ ಮತ್ತೊಂದು ಶ್ಲೋಕ. ಭಗವಂತನೇ ತನ್ನನ್ನ ತಾನು ಅನಂತ ಅಂತ ತಿಳಿದಿದ್ದಾನೆ. ತನ್ನ ಮಹಿಮೆಯನ್ನ ಆ ಭಗವಂತನು ಕೂಡ ಪೂರ್ಣವಾಗಿ ಎಣಿಸಿ ಮುಗಿಸಿಲ್ಲ. ಹಾಗಿರುವಾಗ ಉಳಿದವರು ಲಕ್ಷ್ಮೀದೇವಿ ಆಗಲಿ ಮತ್ತೆ ಚತುರ್ಮುಖ ಬ್ರಹ್ಮನಾಗಲಿ ಇಂಥವರು ಅವನ ಮಹಿಮೆಯನ್ನ ಪೂರ್ಣವಾಗಿ ತಿಳಿಯೋದು ಹೇಗೆ ಸಾಧ್ಯ? ವಿದಂತ್ಯೇವ ತಥಾಪಿತು. ಹರಿ ತನ್ನನ್ನು ತಾನು ಹೇಗೆ ತಿಳಿದಿದ್ದಾನೋ ಹಾಗೆ ರಮಾದೇವಿ ಆಗಲಿ ಬ್ರಹ್ಮನಾಗಲಿ ತಿಳಿದಿಲ್ಲ. ವಿದಂತ್ಯೇವ ತಥಾಪಿತು, ಆದರೂ ಸ್ವಲ್ಪ ಸ್ವಲ್ಪ ಅವರು ತಿಳಿದೇ ಇದ್ದಾರೆ. ಯಥಾತ್ಮಾನಂ ಹರಿರ್ವೇತ್ತಿ ತಥಾನ್ಯೇ ನೈವತಂ ವಿದು. ಗೀತಾ ತಾತ್ಪರ್ಯದಲ್ಲಿ ಬರುವಂತಹ ಮತ್ತೊಂದು ಉಲ್ಲೇಖ ಇದು. ಮಾಂತು ವೇದ ನ ಕಶ್ಚನ, ನನ್ನನ್ನು ತಿಳಿದವರು ಯಾರೂ ಇಲ್ಲ ಅಂತ ಭಗವಂತ ಏನು ಹೇಳ್ತಾನೆ. ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ಹೇಳುವಂಥ ಮತ್ತೊಂದು ಶ್ಲೋಕ. ಜಾನಂತಿ ಕಿಂಚಿತ್ ಕ್ರಮಶಃ. ಪರಮಾತ್ಮನ ತನ್ನನ್ನು ತಾನು ತಿಳಿದಿರುವಷ್ಟು ಲಕ್ಷ್ಮೀದೇವಿ ತಿಳಿದಿಲ್ಲ. ಲಕ್ಷ್ಮೀದೇವಿ ಎಷ್ಟು ತಿಳಿದಿದ್ದಾಳೋ ಅಷ್ಟು ಚತುರ್ಮುಖ ತಿಳಿದಿಲ್ಲ. ಆದರೂ ಕ್ರಮವಾಗಿ ತಾರತಮ್ಯ ಕಕ್ಷಾದಲ್ಲಿ ಕೆಳಗೆ ಕೆಳಗೆ ಬಂದಂತೆ ಅವರು ಭಗವಂತನ ಬಗ್ಗೆ ತಿಳಿಯುವುದು ಕಡಿಮೆ ಆಗ್ತದೆ. ಆದರೂ ಸ್ವಲ್ಪ ತಿಳಿದಿದ್ದಾರೆ. ರಮಾದ್ಯಾಹ ತತ್ ಪ್ರಸಾದತಃ. ಹೀಗೆ ಹಿಂದೆಲ್ಲ ಅಪ್ರಮೇಯ ಅಂತ ಬಂದಿದೆ, ಅಗ್ರಾಹ್ಯ ಅಂತ ಬಂದಿದೆ. ಮುಂದೂ ಕೂಡ ಮತ್ತೊಂದು ಬಾರಿ ಅಸಂಖ್ಯೇಯ ಅಪ್ರಮೇಯ ಆತ್ಮ ಅಂತ ಬರೋದಿದೆ. ಇಲ್ಲಿ ಅಮೇಯಾತ್ಮ ಅಂತ ಬಂದಿದೆ. ಇದು ಎಲ್ಲದಕ್ಕೂ ಕೂಡ ಪೂರ್ಣವಾಗಿ ತಿಳಿಯಲ್ಪಡದವನು. ಆದರೂ ಅವನ ಅನುಗ್ರಹದಿಂದಲೇ ಉಳಿದವರಿಂದ ಅಲ್ಪ ಸ್ವಲ್ಪ ತಿಳಿಯಲ್ಪಡುವವನು ಅಂತ ಹೀಗೆ ಅರ್ಥ ಆಗ್ತದೆ. ನಾತಿ ವೇದ್ಯೋ ನಚಾವೇದ್ಯ ತಸ್ಮಾತ್ ಸ ಪರಮೇಶ್ವರ ಅಂತ. ಇದೊಂದು ಬ್ರಹ್ಮಪಾರ ಸ್ತೋತ್ರ ಅಂತ, ಬ್ರಹ್ಮಪಾರ ಸ್ತೋತ್ರದ ಉಲ್ಲೇಖ ತಲವಕಾರ ಭಾಷ್ಯದಲ್ಲಿ ಕಂಡುಬರುವಂಥದ್ದು. ನ ಅತಿವೇದ್ಯ, ಪೂರ್ಣವಾಗಿ ತಿಳಿಯಲ್ಪಡ್ತಕ್ಕಂಥವನಲ್ಲ. ನಚ ಅವೇದ್ಯ, ತಿಳಿಯಲ್ಪಡದೇ ಇರತಕ್ಕಂಥವ, ಒಟ್ಟಾರೆ ತಿಳಿಯಲ್ಪಡದವನೇ ಅಲ್ಲ. ತಿಳಿಯಲ್ಪಡ್ಲಿಕ್ಕೆ ಸಾಧ್ಯವೇ ಇಲ್ವಾ? ಹಾಗೂ ಅಲ್ಲ. ಸ್ವಲ್ಪ ತಿಳಿಯಲ್ಪಡ್ತಾನೆ. ಪೂರ್ಣವಾಗಿ ತಿಳಿಯಲ್ಪಡ್ತಾನೆ ಅದಿಲ್ಲ. ಹೀಗಾದ್ರ ಅಭಾವ ಅದು. ಅಪ್ರಸಿದ್ಧೇ ಅವಾಚ್ಯಂ ತತ್. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಗರುಡ ಪುರಾಣದ ಮಾತನ್ನು ಉದ್ಧರಿಸ್ತಾರೆ. ಭಗವಂತ ಅಪ್ರಸಿದ್ಧನಾದ್ದರಿಂದ ಅವನ ಅವಾಚ್ಯ, ಯಾವ ಶಬ್ದಗಳಿಂದಲೂ ಪೂರ್ಣವಾಗಿ ಹೇಳಲ್ಪಡ್ತಕ್ಕಂಥವನಲ್ಲ. ವಾಚ್ಯಂ ಸರ್ವಾಗಮೋಕ್ತಿತಃ,
ಆದರೂ ಎಲ್ಲ ಶಾಸ್ತ್ರಗಳ ಮಾತುಗಳು ಕೂಡ ಅವನನ್ನ ಹೇಳ್ತವೆ. ಅತರ್ಕ್ಯಂ ತರ್ಕ್ಯಂ ಅಜ್ಞೇಯಂ, ಪೂರ್ಣವಾಗಿ ಅವನನ್ನು ತರ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅತರ್ಕ್ಯನೂ ಹೌದು, ತರ್ಕ್ಯನೂ ಹೌದು, ಅಜ್ಞೇಯನೂ ಹೌದು, ಜ್ಞೇಯನೂ ಹೌದು, ಅವಾಚ್ಯನೂ ಹೌದು, ವಾಚ್ಯನೂ ಹೌದು. ಅವಾಚ್ಯಂ ಅಮನೋಗಮ್ಯಂ, ಮನಸ್ಸಿಗೆ ಗಮ್ಯನಲ್ಲ. ಅಗುಣಂ ಚೇತ್ ಕುತೋಸ್ತಿ ತತ್ ತಸ್ಮಾದೇವಂ ವದನ್ ವಸ್ತು ಶೂನ್ಯತಾ ಮರ್ಥತೋ ಅವದತ್. ಹೀಗೆ ಭಗವಂತನ ಮಹಿಮೆಯನ್ನ ಕೂರ್ಮ ಪುರಾಣ ಇತ್ಯಾದಿ ಶಾಸ್ತ್ರಗಳಲ್ಲಿ ವರ್ಣನೆ ಮಾಡ್ತಾರೆ. ಅವನ್ನೆಲ್ಲ ಸರ್ವಮೂಲದಲ್ಲಿ ಆಚಾರ್ಯರು ಉದ್ಧರಿಸಿದ್ದಾರೆ. ಆತ್ಮ ಅಮೇಯ ಪರಂ ಬ್ರಹ್ಮ ಪರಾನಂದಾದಿಕಾಭಿದಾಹ ವದಂತಿ ವಿಷ್ಣುಮೇವೈಕಂ ನಾಣ್ಯತ್ರಾಸಾಂ ಗತಿ ಕ್ವಚಿತ್. ಆತ್ಮ ಅನ್ನೋ ಶಬ್ದ, ಅಮೇಯ ಅನ್ನೋ ಶಬ್ದ, ಪರಂ ಬ್ರಹ್ಮ ಅನ್ನೋ ಶಬ್ದ, ಮತ್ತೆ ಪರಾನಂದ ಇತ್ಯಾದಿ ಶಬ್ದಗಳು ಕೇವಲ ವಿಷ್ಣುವನ್ನು ಹೇಳ್ತವೆ. ವಿಷ್ಣುವನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ಅದನ್ನ ಪೂರ್ಣವಾಗಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಅಮೇಯ ಆತ್ಮ ಅಂದ್ರೆ ಅಂದ್ರೆ ಪೂರ್ಣ ಅಂತ ಅರ್ಥ. ಅಕಾರ ಸರ್ವವಾಗಾತ್ಮ ಪರಬ್ರಹ್ಮಾಭಿದಾಯಕ. ಹಿಂದೆ ಅನೇಕ ಕಡೆ ನೋಡಿದ್ದೇವೆ, ಇದೇನು ಹೊಸದಲ್ಲ. ಎಲ್ಲಾ ಶಾಸ್ತ್ರಗಳ ಮೂಲ ಬೀಜವೇ ಅಕಾರ. ಅದು ಪರಮಾತ್ಮನನ್ನು ಹೇಳ್ತದೆ. ಅವನ ನಿರ್ದೋಷತ್ವವನ್ನ, ಗುಣಪೂರ್ಣತ್ವವನ್ನ ಅದು ಹೇಳ್ತದೆ. ಹೀಗೆ ಅಂದ್ರೆ ಅಕಾರದಿಂದ ವಾಚ್ಯನೆಂದು, ಪರಿಪೂರ್ಣನೆಂದು, ನಿರ್ದೋಷನೆಂದು, ಮೇಯ ತಿಳಿಯಲ್ಪಡ್ತಕ್ಕಂಥವನು, ಹೀಗರ್ಥ ಅದಕ್ಕೆ. ಅಹ ಇತಿ ಬ್ರಹ್ಮ ತತ್ರಾಗತಂ ಅಹಮಿತಿ ಅಂತ ಐತರೇಯ ಉಪನಿಷತ್ನಲ್ಲಿ ಬಂದಿದೆ. ಅದನ್ನ ನೋಡಿದ್ದೇವೆ. ಯದೇವ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ವಿನೈವ ಅನ್ಯಪ್ರಸಾದೇನ ಪೂರ್ಣ ಸರ್ವಗುಣಾತ್ಮಕಂ ಪಶ್ಯನ್ ಅನುಭವತ್ಯೇವ ಸ್ವರೂಪಂ ಕೇಶವ ಪ್ರಭು. ತನ್ನ ಸ್ವರೂಪವನ್ನ ಬೇರೆ ಒಂದು ಶಕ್ತಿಯ ದೇವತೆಯ ಅನುಗ್ರಹವಿಲ್ಲದೆ ತಾನೇ ನೋಡಬಲ್ಲ. ಸರ್ವಂಚ ಅನ್ಯತ ಜಡಾಧಿಕಂ ಜಡಾಜಡಂ ಸಾಕ್ಷಾದೇವ ಅಪರೋಕ್ಷಾತ್ ಸಹ ವಿಷ್ಣುದೇವ ತತಸ್ಮೃತಃ. ಅಮೇಯಾತ್ಮ ಅನ್ನೋದಕ್ಕೆ ಮತ್ತೊಂದು ಅರ್ಥವನ್ನು ಮಾಡಬಹುದು. ಮಾ ಅಂದ್ರೆ ಮಾ ಎಂಬ ಒಂದು ಒಂಟಿ ಅಕ್ಷರ ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಅವಳು ಜ್ಞಾನ ಸ್ವರೂಪಳು. ಮಾ ವಿದ್ಯಾ ಇತಿ ಸಮಾಖ್ಯಾತ, ಎಲ್ಲಾ ವಿದ್ಯೆಗಳ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯೇ ಮಾ. ಅವಳಿಂದ ಈಯ ಅದು ತಿಳಿಯಲ್ಪಟ್ಟವನು, ಮೇಯ ಅಂತ ಅರ್ಥ. ಲಕ್ಷ್ಮೀದೇವಿಯಿಂದ ತಿಳಿಯಲ್ಪಟ್ಟವನ ಅಂದ್ರೆ ಅಲ್ಲ, ಅಮೇಯ. ಲಕ್ಷ್ಮೀದೇವಿಯಿಂದಲೂ ಪೂರ್ಣವಾಗಿ ತಿಳಿಯಲ್ಪಟ್ಟವನಲ್ಲ. ಆದರೂ ಲಕ್ಷ್ಮೀದೇವಿ ಅವನನ್ನ ಪರಿಪೂರ್ಣ ದೋಷರಹಿತ ಎಂಬುದಾಗಿ ತಿಳಿದಿದ್ದಾಳೆ. ಅದಕ್ಕಾಗಿ ಅವನು ಅಮೇಯಾತ್ಮ. ಹಾಗೆ ಅಮೇಯಾತ್ಮ ಎಂಬ ಶಬ್ದದಲ್ಲಿಯೇ ಆ ಲಕ್ಷ್ಮೀದೇವಿಯ ಒಂದು ಸೂಚನೆಯೂ ಕೂಡ, ಲಕ್ಷ್ಮೀದೇವಿಯ ಶಕ್ತಿಯನ್ನು ಹೇಳುವಂಥ, ಅವಳ ಇತಿಮಿತಿಯನ್ನು ಹೇಳುವಂಥ, ಪರಮಾತ್ಮನ ಬಳಿಕ ಅವಳೇ ದೊಡ್ಡ ಶಕ್ತಿ, ಆದರೂ ಅವಳು ಅವನನ್ನು ಪೂರ್ಣವಾಗಿ ತಿಳಿಯಲಾರಳು ಅಂತ ಅದನ್ನ ತಿಳಿಸುವಂಥ ಒಂದು ಮಾತಿದೆ. ಅಮೇಯಾತ್ಮ ಎಂಬ ಶಬ್ದಕ್ಕೆ ಲಕ್ಷ್ಯಾಲಂಕಾರ ಯಾವುದೇ ಅರ್ಥವನ್ನು ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ಹೀಗೆ ಅರ್ಥ ಹೇಳ್ತಾರೆ. ಯಾವ ಪರಮಾತ್ಮನ ಆತ್ಮ ಅಂದ್ರೆ ಸ್ವರೂಪ, ಅದನ್ನ ಹೀಗೆ ಅಂತ ಯಾರೂ ಕೂಡ ಅಳೆಯಲಿಕ್ಕೆ ಸಾಧ್ಯವಿಲ್ಲ, ಅವನೇ ಅಮೇಯಾತ್ಮ. ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ಇಷ್ಟು ಪ್ರಮಾಣವುಳ್ಳವನು ಹೀಗೆ ಇದ್ದಾನೆ ಅಂತ, ಯಾರಿಗೂ ಅಳೆಯಲಿಕ್ಕಾಗದ ಸ್ವರೂಪ ಇರುವವನು, ಎಲ್ಲರಿಗಿಂತಲೂ ಅಧಿಕನಾದವನು ಅಂತ ಅದನ್ನು ವರ್ಣಿಸ್ತಾರೆ. ಇಯಾನಿತಿ ಅಪರಿಚ್ಛೇದ್ಯ ಸ್ವಭಾವಾತ್ ಸರ್ವತೋಧಿಕ ಅಮೇಯಾತ್ಮ ಸಮುದ್ದಿಷ್ಟ ಹಿ ಔನ್ನತ್ಯ ಫಲದೋ ಮನುಹೋ. ಈ ಇಯಾನ್ ಇಷ್ಟೇ ಎಂಬುದಾಗಿ ಅಪರಿಚ್ಛೇದ್ಯ. ಪರಿಚ್ಛೇದ್ಯ ಅಂದ್ರೆ ಸೀಮಿತವಾದಂಥದ್ದು, ಅಪರಿಚ್ಛೇದ್ಯ ಅಂದ್ರೆ ಸೀಮಿತವಲ್ಲದಂಥದ್ದು. ಆ ಸೀಮಿತವಲ್ಲದಿರುವಂತಹ ಸ್ವಭಾವ ಇದ್ದವನು, ಇಡೀ ಜಗತ್ತಿನಿಂದಲೂ ಅಧಿಕ. ಆದ್ರಿಂದ ಅವನನ್ನು ಅಮೇಯಾತ್ಮ ಅಂತ ಹೇಳ್ತಾರೆ. ಔನ್ನತ್ಯ ಫಲದೋ ಮನುಹೋ. ಈ ಮನು, ಈ ಮಂತ್ರವನ್ನ, ಮನು ಅಂದ್ರೆ ಮಂತ್ರ ಅಂತ ಅರ್ಥ. ಅನೇಕ ಕಡೆ ಅದನ್ನ ಈ ಪರಾಶರ ಭಟ್ಟರು ವರ್ಣಿಸ್ತಾರೆ. ಈ ಒಂದು ಮಂತ್ರವನ್ನು ಅಮೇಯಾತ್ಮ ಅಂತ ಭಗವಂತನನ್ನು ಉಪಾಸನೆ ಮಾಡಿದವನು ಯಾವ ಫಲವನ್ನು ಪಡಿತಾನೆ ಅಂದ್ರೆ ಔನ್ನತ್ಯ ಫಲದ. ತಾನು ಯಾವ ಸ್ಥಿತಿಗತಿಗಳಲ್ಲಿದ್ದಾನೆ, ತನ್ನ ಹಿನ್ನೆಲೆ ಏನಿದೆ, ಆ ಒಂದು ಹಿನ್ನೆಲೆಯಲ್ಲಿ ತನ್ನ ಒಂದು ವರ್ಗದಲ್ಲಿ ಅವನು ಶ್ರೇಷ್ಠನಾಗ್ತಾನೆ. ಬೆಸ್ಟ್ ಇನ್ ಹಿಸ್ ಕ್ಲಾಸ್ ಅಂತ ಹೇಳ್ತಾರೆ.
ಎಲ್ಲಾ ವರ್ಗದಲ್ಲಿಯೂ ಕೂಡ ಜಗತ್ತಿನಲ್ಲೇ ಸರ್ವಶ್ರೇಷ್ಠ ಅಂತ ಅರ್ಥ ಅಲ್ಲ. ತನ್ನ ಕ್ಲಾಸ್, ತನ್ನ ಒಂದು ತರಗತಿ ಏನಿದೆ, ತನ್ನ ಒಂದು ದರ್ಜೆ, ಅಲ್ಲಿ ಅವನು ಶ್ರೇಷ್ಠನಾಗ್ತಾನೆ ಅಂತ. ಸತ್ಯಸಂಧ ಸ್ವಾಮಿಗಳು ಅಮೇಯಾತ್ಮ ಸಾಕಲ್ಯೇನ ಜ್ಞಾತು ಅಶಕ್ಯ ರೂಪ, ಪೂರ್ಣವಾಗಿ ಯಾರಿಂದಲೂ ಕೂಡ ತಿಳಿಯಲ್ಪಡಲಾರರೋ ಅವರನ್ನೇ ಅಮೇಯಾತ್ಮ ಅಂತ ಹೇಳಬೇಕು. ಹೀಗೆ ಅಮೇಯಾತ್ಮ ಎಂಬ ಶಬ್ದಕ್ಕೆ ಸತ್ಯಸಂಧ ಸ್ವಾಮಿಗಳು, ಪರಾಶರ ಭಟ್ಟರು ಮತ್ತೆ ಶಾಂಕರ ಭಾಷ್ಯದಲ್ಲಿ ಏನೇನು ಅರ್ಥಗಳಿದೆ ಅಂತ ಅನ್ನೋದನ್ನೆಲ್ಲ ನೋಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತ ಬೃಹತಿ ಮಂತ್ರಕ್ಕೂ ಕೂಡ ಏನೇನು ಅರ್ಥ ಇದೆ ಅಂತ ಹೇಳಿ ನಾವು ಕಳೆದ ದಿವಸ ನೋಡಿ ಮುಗಿಸಿದ್ದೇವೆ. ಆ ಬೃಹತಿ ಮಂತ್ರದಲ್ಲಿ ಈ ಭಗವಂತಾಚಾರ್ಯರು, ರಘುನಾಥ ತೀರ್ಥರು ಮೊದಲಾದವರು ಏನು ಅರ್ಥಗಳನ್ನು ಹೇಳಿದ್ರು, ಆ ಅರ್ಥಗಳನ್ನ ಬಿಟ್ಟು ಬೇರೆ ಒಂದು ಅರ್ಥ ಮಾಡಿದ್ದೆ. ಇದನ್ನ ಯಾವತ್ತೂ ಕೂಡ ನನ್ನ ಅಭಿಪ್ರಾಯಗಳಿಗೆ, ನನ್ನ ಧೋರಣೆಗಳಿಗೆ ಅನ್ವಿತ ಆಗುವಂತ ಒಂದು ಮಾತು ಅಂತ ತಿಳ್ಕೊಳ್ಬೇಕು. ಹಿಂದಿನದ್ದು ಯಾವುದನ್ನಾದ್ರೂ ಬಿಡುವುದು ಅಂದ್ರೆ ಅದನ್ನು ತಿರಸ್ಕರಿಸುವುದು, ಅದು ತಪ್ಪು ಅಂತ ಹೇಳುವುದು ಅಂತ ಅರ್ಥ ಅಲ್ಲ. ಆ ಒಂದು ವೇದ ಮಂತ್ರವನ್ನು ನೋಡಿದಾಗ, ಒಂದು ಶ್ಲೋಕವನ್ನು ನೋಡಿದಾಗ ಅದರಿಂದ ನನಗೆ ಏನೊಂದು ಮೆಸೇಜ್, ಸಂದೇಶ ಸಿಗಬೇಕು, ಯಾವ ಅರ್ಥವನ್ನು ಕಂಡಾಗ ನನಗೆ ತೃಪ್ತಿ, ಸಮಾಧಾನ ಆಗ್ತದೆ, ಅದನ್ನ ಹೇಳುವುದು ನನ್ನ ಉದ್ದೇಶ ಆಗಿರ್ತದೆ. ಯಶ್ಚ ಶಾಸ್ತ್ರ ಅವಿರುದ್ಧ ಸ ಸರ್ವೋಪಿ ಶಾಸ್ತ್ರಾರ್ಥ. ಶಾಸ್ತ್ರಕ್ಕೆ ಅವಿರುದ್ಧವಾದ್ದು ಯಾರೇ ಹೇಳಿದರೂ ಕೂಡ ಅದೆಲ್ಲವೂ ಶಾಸ್ತ್ರಾರ್ಥವೇ. ಹಾಗಾಗಿ ಈ ಹಿಂದಿನ ಮಹನೀಯರು ಏನು ಅರ್ಥಗಳನ್ನು ವರ್ಣನೆ ಮಾಡಿದ್ದಾರೆ, ಅವೇ ಅರ್ಥಗಳನ್ನೇ ಸ್ವಲ್ಪ ಹಿಗ್ಗಿಸಿ ನಮ್ಮಂಥ ಸಣ್ಣವರು ಕೂಡ ಹೇಳಿದ್ದೇವೆ ಅಂತ ಅದರ ತಾತ್ಪರ್ಯ ತಿಳ್ಕೋಬೇಕು. ಈ ಭಗವಂತ ಅಮೇಯ ಆತ್ಮ ಅಂತ ಕರೆಸ್ಕೊಂಡಿದ್ದಾನಲ್ಲ, ಅಲ್ಲಿ ಆತ್ಮ ಅಂದ್ರೆ ನಾವು ಈ ಕಳೆದ ದಿವಸನೇ ನೋಡಿದ್ದೇವೆ. ಸಂದೇಹ ದೇಹ ಮನಸಃ ಬುದ್ಧಿಜೀವ ಸ್ವಯಂ ತಥಾ. ಆತ್ಮಶಬ್ದಸ್ಯ ಮುಖ್ಯಾರ್ಥ ಹರಿರೇಕ ಸನಾತನಃ. ಆತ್ಮಶಬ್ದದ ಮುಖ್ಯಾರ್ಥ ಈ ಭಗವಂತನೇ. ಆದರೂ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಬುದ್ಧಿ ಇವೆಲ್ಲವೂ ಕೂಡ ಆತ್ಮಶಬ್ದದ ಅರ್ಥಗಳಾಗಿವೆ. ಹಾಗಾದ್ರೆ ಭಗವಂತನ ಮನಸ್ಸು ಅದು ಕೂಡ ಇಲ್ಲಿ ಆತ್ಮ ಎಂಬ ಶಬ್ದದಿಂದ ವಾಚ್ಯ. ಭಗವಂತನ ಮನಸ್ಸು ಹೀಗೆ ಅಂತ ಯಾರೂ ಕೂಡ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಯಾವ ಸಂದರ್ಭದಲ್ಲಿ ಅವನು ಏನನ್ನು ಆಲೋಚನೆ ಮಾಡ್ತಾನೆ, ಯಾವ ಸಂದರ್ಭದಲ್ಲಿ ಏನನ್ನು ಸೃಷ್ಟಿಸ್ತಾನೆ ಆ ಮನಸ್ಸಿನಿಂದ ಅಂತನ್ನುವುದನ್ನು ಯಾರೂ ಕೂಡ ತಿಳಿಯುವುದು ಸಾಧ್ಯ ಇಲ್ಲ ಅಂತ ಅದರ ಅರ್ಥ. ಆದ್ರಿಂದಾಗಿ ಅವನು ಈ ಎಲ್ಲ ದೇವತೆಗಳನ್ನು ಕೂಡ ಸೃಷ್ಟಿಸಿದ, ಸಾತ್ವಿಕ ಶಕ್ತಿಗಳನ್ನು ಸೃಷ್ಟಿಸಿದ, ಮತ್ತೆ ತಾಮಸ ಶಕ್ತಿಗಳನ್ನು ಕೂಡ ಸೃಷ್ಟಿಸಿದ. ಒಟ್ಟಾರೆ ಈ ವೇದಾಂತದಲ್ಲಿ, ಅಧ್ಯಾತ್ಮದಲ್ಲಿ ತಾಮಸ ಶಕ್ತಿಗಳು ಎಲ್ಲಿಂದ ಬಂದವು ಅಂತ ಬೇರೆ ಬೇರೆ ಮತ, ಬೇರೆ ಬೇರೆ ಪಂಥ, ಬೇರೆ ಬೇರೆ ಧರ್ಮ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ನಾವು ಆಲೋಚನೆ ಮಾಡಿದಾಗ ಅದೆಲ್ಲರೂ ಬಹಳಷ್ಟು ತಲೆ ಕೆಡಿಸಿಕೊಂಡಂತಹ ಒಂದು ಅಂಶವೇ ಅದು. ಕೇಡು, ಕೆಡಕು, ದುಷ್ಟತನ ಇದು ಎಲ್ಲಿಂದ ಬಂತು ಅಂತ ಎಲ್ಲರಿಗೂ ಒಂದು ಪ್ರಶ್ನೆಯೇ. ಅದು ಸೈತಾನ, ಒಂದು ದುಷ್ಟಶಕ್ತಿ. ನಮ್ಮಲ್ಲಿ ಕಲಿ ಹೇಗಿದ್ದಾನೋ ಹಾಗೆ ಮತ್ತೊಂದು ಕಡೆ ಸೈತಾನ, ಬೇರೆ ಬೇರೆ ಮತಗಳಲ್ಲಿ, ಬೇರೆ ಬೇರೆ ಪಂಥಗಳಲ್ಲಿ ಅವನಿಂದ ಬಂತು ಕೆಡುಕು, ಕೆಟ್ಟದು ಅಂತ ಕೆಲವರು. ಯಾವುದೇ ಸೈತಾನ ಆಗಲಿ, ಮತ್ತಾರೇ ಆಗಲಿ, ಜಗತ್ತಿನ ಎಷ್ಟೇ ದೊಡ್ಡ ಶಕ್ತಿ ಆಗಲಿ, ನಮ್ಮಲ್ಲಿ ಸಾತ್ವಿಕ ಶಕ್ತಿಯೇ ತುಂಬಿದ್ರೆ ನಮ್ಮನ್ನು ಯಾರೂ ಏನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮೊಳಗೆ ಒಂದು ಕೆಡಕಿಗೆ ಬಲಿಯಾಗುವಂತಹ ಒಂದು ದೌರ್ಬಲ್ಯವಿದ್ದರೆ, ನಮ್ಮ ಮೂಲ ಸ್ವರೂಪದಲ್ಲೇ ಅಂಥ ಒಂದು ದೌರ್ಬಲ್ಯ ಇದ್ದರೆ, ಅಥವಾ ನಾವಿರುವ ಪರಿಸರದಲ್ಲಿ, ನಾವು ತೊಟ್ಟಂಥ ದೇಹದಲ್ಲಿ ಅಂಥದ್ದೇನಾದರೂ ದೇಹ ಮನಸ್ಸುಗಳಲ್ಲಿ ಅಂಥ ದೌರ್ಬಲ್ಯ ಇದ್ದರೆ, ಆವಾಗ ನಾವು ಈ ಸೈತಾನ, ಕಲಿ ಮೊದಲಾದ ದುಷ್ಟಶಕ್ತಿಗಳ ಬಲಿಯಾಗ್ತೇವೆ. ಅದರ ಹೊರತು ನಾವು ಯಾರಿಗೂ ಕೂಡ ಬಲಿಯಾಗೋದು ಸಾಧ್ಯ ಇಲ್ಲ. ಇವರೆಲ್ಲರನ್ನೂ ಕೂಡ ಈ ಜಗತ್ತಿನಲ್ಲಿ ಸಾತ್ವಿಕ ಶಕ್ತಿಗಳಲ್ಲಿ ಅತ್ಯಂತ ದೊಡ್ಡ ಶಕ್ತಿ ಅನಿಸ್ಕೊಂಡಂಥವನು ಬ್ರಹ್ಮ. ಹಾಗೆ ತಾಮಸ ಶಕ್ತಿಗಳಲ್ಲಿ ಅತ್ಯಂತ ದೊಡ್ಡ ಶಕ್ತಿ ಅಂತ ಕರೆಸ್ಕೊಂಡದ್ದು ಕಲಿ. ಅವರೆಲ್ಲರನ್ನೂ ಪರಮಾತ್ಮನೇ ಈ ಜಗತ್ತಿಗೆ ತಂದಿದ್ದಾನೆ. ಅವರಲ್ಲಿರುವಂತಹ ಈ ಸಾತ್ವಿಕತ್ವವನ್ನ, ತಾಮಸತ್ವವನ್ನ ಅವನೇನು ಹುಟ್ಟಿಸಿಲ್ಲ, ಅವನೇ ಅದನ್ನು ಸೃಷ್ಟಿಸಿದ್ದಲ್ಲ. ಕೆಲವರನ್ನು ನೀವು ತಾತ್ವಿಕರಾಗಿರಿ, ಕೆಲವರು ನೀವು ತಾಮಸರಾಗಿರಿ ಅಂತ ಬೇಕಾಬಿಟ್ಟಿಯಾಗಿ ಕೆಲವರಿಗೆ ಸಾತ್ವಿಕತ್ವವನ್ನ, ಕೆಲವರಿಗೆ ತಾಮಸತ್ವವನ್ನು ಅವನೇನು ಕೊಟ್ಟಿಲ್ಲ.
ಸಾತ್ವಿಕತ್ವ ತಾಮಸತ್ವ ಅವರವರಲ್ಲಿಯೇ ಮೂಲತಃ ಇದ್ದೇ ಇದೆ. ಆ ಇರುವಂಥದ್ದನ್ನ ಅವನು ಕೇವಲ ಹೊರ ಹಾಕ್ತಾನಷ್ಟೆ. ಕ್ಷುದ್ರ ಮಿಶ್ರಾಣಿ ಬೀಜಾನಿ, ಬೀಜಗಳು ಬೇರೆ ಬೇರೆ ಥರ ಇರ್ತವೆ. ಆ ಬೀಜಗಳಿಗೆ ಒಳಗೇನೋ ಅಂತರ್ಗತವಾದ ಶಕ್ತಿ ಇದೆ, ಅದನ್ನ ಪರಮಾತ್ಮ ಮಳೆ ನೀರಿನಂತೆ ಹೊರ ಹಾಕ್ತಾನೆ ಮಾತ್ರ ಅಂತ ಕ್ಷುದ್ರ ಮಿಶ್ರಾಣಿ ಬೀಜಾನಿ ಅಂತ ಐತರೇಯ ಉಪನಿಷತ್ನಲ್ಲಿ ಹೇಳ್ತಾರೆ. ಆ ಪ್ರಕಾರದಿಂದ ನಾವು ಅದನ್ನ ತಿಳ್ಕೊಳ್ಬೇಕು. ಬ್ರಹ್ಮಾದ್ಯಾಹ ಸರ್ವ ಏವೈತೆ ಜೀವಾಹ ಭಿನ್ನ ಸ್ವಭಾವಕಾಹ ಯಥಾ ಶಾಲ್ಯಾದಿ ಬೀಜಾನಿ ಭಿನ್ನ ವೀರ್ಯಾನಿ ಸರ್ವಶಃ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಅದನ್ನ ವ್ಯಾಖ್ಯಾನಿಸ್ತಾರೆ. ಬ್ರಹ್ಮಾದಿ ಜೀವಿಗಳು ಹೇಗಿದ್ದಾರೆ ಅಂದರೆ ಪ್ರತಿಯೊಬ್ಬರು ಕೂಡ ಭಿನ್ನ ಭಿನ್ನವಾದ ಸ್ವಭಾವ ಇದ್ದವರು. ಶಾಲ್ಯಾದಿ ಬೀಜಾನಿ, ಭತ್ತ, ಗೋಧಿ ಇತ್ಯಾದಿಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ಬೀಜ ಇವೆ. ಅವೆಲ್ಲವೂ ಕೂಡ ತಮ್ಮದೇ ಆದ ಸ್ವಭಾವವನ್ನು ಒಳಗೊಂಡಿವೆ. ಅವುಗಳಿಗೆ ಆ ಸ್ವಭಾವವನ್ನು ಪರಮಾತ್ಮ ಕೊಟ್ಟವನಲ್ಲ. ಪರಮಾತ್ಮ ಆ ಸ್ವಭಾವಕ್ಕೆ ಕೇವಲ ಪ್ರೇರಕ ಮಾತ್ರ. ದ್ರವ್ಯಂ ಗುಣಶ್ಚ ಕಾಲಶ್ಚ ಸ್ವಭಾವೋ ಜೀವ ಏವವ ಯದ್ ಅನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆಯ. ಆ ಭಗವಂತನ ಅನುಗ್ರಹದಿಂದ ಸ್ವಭಾವ ವ್ಯಕ್ತ ಆಗ್ತದಷ್ಟೇ, ಅವನು ಅದನ್ನು ಕೊಟ್ಟವನಲ್ಲ. ಕಳೆದ ದಿವಸ ನಾವು ಅದನ್ನು ನೋಡಿದ್ದೀವಿ. ಆ ಭಗವಂತನನ್ನ ಆಪಹ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವನು ಸರ್ವಗುಣ ಪರಿಪೂರ್ಣನಾದ್ದರಿಂದ. ಆ ಎಲ್ಲ ದೇವತೆಗಳು ಕೂಡ ಆಪಹ ಅಂತ ಕರೆಸ್ಕೊಂಡಿದ್ದಾರೆ. ಯಾಕೆಂದ್ರೆ ಅವನ ಮನಸ್ಸಿನಿಂದ ಹುಟ್ಟಿದವರು. ದೈತ್ಯರು ಅವನ ಮನಸ್ಸಿನಿಂದ ಹುಟ್ಟಿದವರೇ, ಅದನ್ನು ನಾವು ತಿಳ್ಕೊಳ್ಬೇಕು. ಆದ್ರಿಂದ ಅವನ ಆತ್ಮ ಮನಸ್ಸೇನಿದೆ ಅದು ಅಮೇಯ. ಯಾಕೆ ಹೀಗೆ ಸೃಷ್ಟಿಸಿದೆ ಅಂತ ನಮಗೆ ತಿಳಿಯದಂಥದ್ದು. ತೃತ್ಸವ, ಜಗತ್ತಿಗೆ ಹಿಂಸೆ ಕೊಡುವಂತಹ ದೈತ್ಯರು ಕೂಡ ಅದರಿಂದ ಹುಟ್ಟಿದ್ದಾರೆ. ಈ ದುಷ್ಟಶಕ್ತಿಗಳು ಮತ್ತು ತಾಮಸ ಶಕ್ತಿಗಳು ಅಂತ ಹೀಗೆ ನಾವು ಮಾತನಾಡಿದಾಗ, ಮತ್ತೆ ದೈತ್ಯರು ಮತ್ತು ದೇವತೆಗಳು ಅಂತ ಹೀಗೆಲ್ಲ ಮಾತನಾಡಿದಾಗ, ನಮಗೆಲ್ಲರಿಗೂ ಸಾಮಾನ್ಯವಾಗಿ ನಮ್ಮಿಂದ ಭಿನ್ನರಾದಂತಹ ಬೇರೆ ಯಾರೋ ದೈತ್ಯರು ಮತ್ತಾರೋ ದೇವತೆಗಳು ಅವ್ರದ್ದು ನೆನಪಿಗೆ ಬರ್ತದೆ. ಅವ್ರು ಮಾತ್ರ ಅಲ್ಲ, ನಾವೊಂದು ವ್ಯಕ್ತಿ ಅಂತ ನಮ್ಮನ್ನು ನಾವು ನಿರೂಪಿಸಿಕೊಂಡಾಗ, ನಮ್ಮ ಬಗ್ಗೆ ನಾವೊಂದು ಆತ್ಮಾವಲೋಕನ ಮಾಡಿಕೊಂಡಾಗ, ನಮ್ಮೊಳಗೆ ನಾವೊಂದು ಜೀವ ಇದ್ದೇವೆ. ಅನೇಕ ಸತ್ಪ್ರೇರಣೆಗಳು, ಒಳ್ಳೆಯ ಪ್ರೇರಣೆಗಳು ನಮ್ಮಿಂದ ಬರಲಿಕ್ಕಾಗಿ ದೇವತೆಗಳು ಅದರೊಳಗಿದ್ದಾರೆ. ಹಾಗೆ ದುಷ್ಟ ದೈತ್ಯರು ಕೂಡ ಅದರೊಳಗಿದ್ದಾರೆ. ಆ ದುಷ್ಟರಾದಂತಹ ದೈತ್ಯ ಶಕ್ತಿಗಳು, ತಾಮಸ ಶಕ್ತಿಗಳು ನಮ್ಮನ್ನ ದುಷ್ಟ ಕಾರ್ಯಕ್ಕೆ ಪ್ರೇರಿಸುವುದೇನಿದೆ ಅದು ನಮ್ಮ ಸ್ವಭಾವದಲ್ಲೇ ಒಂದಿಷ್ಟು ಅಡಕ ಆಗಿರ್ತದೆ. ಆದ್ರಿಂದಲೇ ಆ ದುಷ್ಟ ಪ್ರೇರಣೆಗಳಿಗೆ ನಾವು ಬಲಿಯಾಗ್ತೇವೆ, ಸತ್ಪ್ರೇರಣೆಗಳಿಗೂ ಕೂಡ ನಾವು ಬಲಿಯಾಗ್ತೇವೆ. ಆದ್ರಿಂದ ಒಬ್ರು ಯಾರೋ ಖಳನಾಯಕ ಅಂದಮೇಲೆ ನಮಗೆ ಸಾಮಾನ್ಯವಾಗಿ ನೆನಪಾಗುವುದು ಪರದೆ ಮೇಲೆ ಅಥವಾ ರಂಗದ ಮೇಲೆ ಒಬ್ರು ಯಾರೋ ಬೇರೆ ವ್ಯಕ್ತಿಗಳನ್ನು ನಾವು ಖಳನಾಯಕರು ಅಂತ ನೋಡ್ತೇವೆ. ಸಾಮಾನ್ಯವಾಗಿ ನಮ್ಮೆಲ್ಲರ ದೃಷ್ಟಿಯಲ್ಲೂ ಕೂಡ ಖಳನಾಯಕರು ಅಂದ್ರೆ ನಮ್ಗಿಂತ ಭಿನ್ನರಾದವರೇ ಖಳನಾಯಕರು. ನಾವೆಲ್ಲ ನಾಯಕರೇ, ಮಹಾನಾಯಕರೇ ನಾವು. ದುಷ್ಟರು, ದುರುಳರು, ಖಳನಾಯಕರು ಅಂದ್ರೆ ನಮಗೆ ಬೇರೆಯವರೇ ನೆನಪಾಗ್ತಾರೆ. ಅವರಿಗೆ ಕೆಲವು ನಿರ್ದಿಷ್ಟವಾದಂತಹ ಬಾಡಿ ಲ್ಯಾಂಗ್ವೇಜ್ ಇರ್ತದೆ, ಕೆಲವು ನಿರ್ದಿಷ್ಟವಾದಂತಹ ಮ್ಯಾನರಿಸಮ್ಗಳು ಅವು ಇರ್ತವೆ ಆ ದೈತ್ಯರಿಗೆ, ಖಳನಾಯಕರಿಗೆ. ಆದ್ರಿಂದ ಪರದೆ ಮೇಲಿರುವವರನ್ನ, ರಂಗದ ಮೇಲಿರುವವರನ್ನ ಯಾರು ಖಳನಾಯಕರು ಯಾರು ದುಷ್ಟರು ಅಂತ ಸುಲಭವಾಗಿ ಗುರುತಿಸಿ ಬಿಡಬಹುದು. ನಮ್ಮೊಳಗೆ ಒಬ್ಬ ಖಳನಾಯಕ ಇದ್ದಾನೆ, ನಮ್ಮೊಳಗೆ ಒಬ್ಬ ಪಾಪ ಪುರುಷ ಇದ್ದಾನೆ, ಅವನು ತೃತ್ಸು. ಅವನ ಪ್ರೇರಣೆಯಿಂದ ನಾವು ಈ ತರ ವರ್ತಿಸ್ತಾ ಇದ್ದೇವೆ. ಇದರಲ್ಲಿ ನಮ್ಮದು ಕೂಡ ಒಂದು ದೋಷ ಇದೆ. ಆದ್ರಿಂದ ಕೇವಲ ನಮ್ಮನ್ನ ಪಾಪ ಕರ್ಮಕ್ಕೆ, ದುರುಳತನಕ್ಕೆ ಪ್ರೇರಿಸಿದಂತಹ ಒಬ್ಬ ದೈತ್ಯ ಮಾತ್ರ ಖಳನಾಯಕ ಅಲ್ಲ. ಆ ದೈತ್ಯನ ಕಿವಿ ಮಾತುಗಳಿಗೆ ಕಿವಿ ಕೊಟ್ಟು ಅದರಂತೆ ವರ್ತಿಸಿದಂತಹ ನಾವು ಕೂಡ ಖಳನಾಯಕರೇ. ಆದ್ರಿಂದ ತೃತ್ಸುಗಳು ಅಂದ್ರೆ ಜಗತ್ತಿನಲ್ಲಿ ಲೋಕೋಪದ್ರವಕ್ಕಾಗಿ ಎಲ್ಲಾ ಕಡೆ ಹರಡಿದವರು ಆ ತೃತ್ಸುಗಳು. ಅಸುರಾ ಬಹುಲಾ ಯಸ್ಮಾತ್ ತಸ್ಮಾನ್ ಜನತಾಮಿಯಾತ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ. ಜ್ಯಾಯಾಂಸಃ ದೈತ್ಯಾಹ ಕನೀಯಸಃ ದೇವಾಹ. ದೇವತೆಗಳ ಸಂಖ್ಯೆ ಯಾವತ್ತೂ ಕಡಿಮೆ ಇರ್ತದೆ, ದೈತ್ಯರ ಸಂಖ್ಯೆ ಹೆಚ್ಚಾಗಿರ್ತದೆ. ಅದಕ್ಕಾಗಿ ಜಗತ್ತಿನಲ್ಲಿ ಅವರು ಹರಡಿದವರು ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಹೀಗೆ ದುಷ್ಟ ಪ್ರವೃತ್ತಿ ಅಂತ ಜಗತ್ತಿನಲ್ಲಿ ಎಲ್ಲ ಕಡೆನೂ ಹರಡೇ ಇದೆ. ಮತ್ತೆ
ಅದು ಸಜ್ಜನರಲ್ಲೂ ಇದೆ, ದುಷ್ಟರಲ್ಲಂತೂ ಇದ್ದೇ ಇದೆ. ಅದೆಲ್ಲವನ್ನೂ ಕೂಡ ಭಗವಂತನೇ ಈ ಜಗತ್ತಿನಲ್ಲಿ ಸೃಷ್ಟಿಗೆ ತಂದಿದ್ದಾನೆ. ಅವನು ಅದನ್ನು ಹುಟ್ಟಿಸಿಲ್ಲ, ಆದರೆ ಸೃಷ್ಟಿಗೆ ತಂದವನು ಅವನು. ಯಾಕೆ ಹೀಗೆ ತಂದಿದ್ದಾನೆ ಅಂತನ್ನುವುದು ಪೂರ್ಣವಾಗಿ ನಮ್ಮ ಗ್ರಹಿಕೆಗೆ ಬರುವಂಥದ್ದಲ್ಲ. ಅದಕ್ಕೆ ಆತ ಅಪ್ರಮೇಯ, ಅಮೇಯ ಮತ್ತು ಅಮೇಯಾತ್ಮ, ಅಪ್ರಮೇಯಾತ್ಮ ಈ ಎಲ್ಲ ಶಬ್ದಗಳು ಕೂಡ ಹೆಚ್ಚು ಕಡಿಮೆ ಅದೇ ಅರ್ಥವನ್ನು ಹೇಳ್ತವೆ. ಆದರೆ ಮುಂದೆ ನಾವು ಅಪ್ರಮೇಯ ಅನ್ನೋ ಶಬ್ದವನ್ನು ನೋಡಿದಾಗ ಇಂಥ ಒಂದು ವೇದ ಮಂತ್ರ ಅಲ್ಲಿರ್ತದೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿ ತೃತ್ಸುಗಳು, ಕೃತಾನಿ ಇಂದ್ರೇಣೇತೆ ತೃತ್ಸವ ವೇವಿಷಾಣಾ ಆಪೋನ ಸೃಷ್ಟಾಹ. ಸಾತ್ವಿಕ ಶಕ್ತಿಗಳಾದವರು ದೇವತೆಗಳು ಭಗವಂತನನ್ನ ಹೊಗಳ್ತಾ ಇದ್ದಾರೆ, ಅವನು ಮಾಡಿದಂತಹ ಮಹಾಕಾರ್ಯಗಳನ್ನು ನೆನಪಿಸ್ಕೋತಾ ಇದ್ದಾರೆ. ಆದರೆ ಉಳಿದವರಿಗೆ ಅವನು ಮಾಡಿದಂತಹ ಮಹಾಕಾರ್ಯಗಳನ್ನು ನೆನಪಿಸಿಕೊಳ್ಳುವಂತಹ ವ್ಯವಧಾನ ಇಲ್ಲ. ಅವರು ಜಗತ್ತಿಗೆ ಹಿಂಸೆ ಕೊಡುವುದಕ್ಕಾಗಿಯೇ ಎಲ್ಲ ಕಡೆ ಹರಡಿ ಹೋಗಿದ್ದಾರೆ. ಸ್ವಯಂ ನಷ್ಟಾಹ ಜಗತಃ ಕ್ಷಯಕಾರಿಣಃ ಅಂತ ವರ್ಣನೆ ಮಾಡುವಂತೆ ಅವರು ತಾವು ಭ್ರಷ್ಟರಾಗಿದ್ದಾರೆ, ಜಗತ್ತಿನ ನಾಶಕ್ಕೂ ಕೂಡ ಯಾವತ್ತೂ ಕಟಿಬದ್ಧರಾಗಿದ್ದಾರೆ ಅಂತ ಇಲ್ಲಿ ಮಂತ್ರ ಬಂದಿದೆಯಲ್ಲ. ತೃತ್ಸು ಅಂತ ಶಬ್ದ ಬಂದಿದ್ದರಿಂದ ಈಗ ಆ ದುಷ್ಟಶಕ್ತಿಗಳ ಬಗ್ಗೆ ಹೇಳಲಿಕ್ಕೆ ಹೆಚ್ಚು ಯೋಗ್ಯವಾದಂತಹ ಸಂದರ್ಭ ಅಂತ ಕಾಣಿಸ್ತು. ಇದನ್ನೇ ನಾನು ಕಳೆದ ದಿವಸ ಭಾವಿಸಿಕೊಂಡಿದ್ದು. ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಅಂತ. ನಮಗೆಲ್ಲ ಸಾವಿರಾರು ಪ್ರಶ್ನೆಗಳು ಬರ್ತವೆ. ಜಗತ್ತಿನಲ್ಲಿ ಎಲ್ಲರನ್ನೂ ಸಾತ್ವಿಕರನ್ನಾಗಿ ಯಾಕೆ ಮಾಡಿಲ್ಲ ಪರಮಾತ್ಮ ಅಂತ. ಯಾವ ಸಾತ್ವಿಕರನ್ನು, ರಾಜಸರನ್ನು, ತಾಮಸರನ್ನು ಅವನು ತಾನು ತನ್ನ ಇಚ್ಛೆಗನುಸಾರವಾಗಿ ಸಾತ್ವಿಕರನ್ನಾಗಿ ರಾಜಸರನ್ನಾಗಿ ಮಾಡಿಲ್ಲ, ತಾಮಸರನ್ನಾಗಿ ಮಾಡಿಲ್ಲ. ಅವರೇ ಮೂಲತಃ ಸಾತ್ವಿಕರಾಗಿದ್ದಾರೆ, ರಾಜಸರಾಗಿದ್ದಾರೆ ಅಂತ ನಾವು ಉತ್ತರ ಕೊಟ್ಟಾಗ ಮತ್ತೆ ಪ್ರಶ್ನೆ ಆಯ್ತು, ಆ ತಾಮಸರನ್ನಾದರೂ ಕೂಡ ಅವರ ಸ್ವಭಾವವೇ ವ್ಯಕ್ತ ಆಗದೆ ಇರುವಂತೆ ಅವನು ಮಾಡಬಹುದಲ್ಲ. ತಾಮಸರನ್ನು ಅವನು ಸೃಷ್ಟಿಸಿಲ್ಲ, ಹೌದು. ಆದರೆ ಅವರ ಸ್ವಭಾವ ವ್ಯಕ್ತ ಆಗುವುದು ಇವನಿಂದ. ಆ ಸ್ವಭಾವವೇ ವ್ಯಕ್ತ ಆಗದೆ ಇರುವಂತೆ ಇವನು ಮಾಡಿಬಿಟ್ಟಿದ್ರೆ ಆ ತಾಮಸರು ತಾವು ಹಾಳಾಗಿ ಜಗತ್ತನ್ನು ಹಾಳುಗೆಡುವಂತೆ ಮಾಡ್ತಿರ್ಲಿಲ್ಲ, ಆ ಒಂದು ಪ್ರಸಂಗ ಬರ್ತಿರ್ಲಿಲ್ಲ. ಮತ್ತೆ ಅವರಿಗೂ ಅದರಿಂದ ದುರ್ಗತಿ ಆಗ್ತಿರ್ಲಿಲ್ಲ. ತಾಮಸರಿಗೆ ಈ ಎಲ್ಲ ದುಷ್ಕೃತ್ಯಗಳ ಪರಿಣಾಮವಾಗಿ ಅವರಿಗೂ ಶಾಶ್ವತವಾದ ದುರ್ಗತಿ ಆಗ್ತದಲ್ಲ. ಮತ್ತೆ ಅವರ ಪ್ರೇರಣೆಗೆ ಯಾರು ಕಿವಿ ಕೊಟ್ಟಿದ್ದಾರೆ ಅಂಥವರು ಕೂಡ ನಾನಾ ಥರದ ಪಾಪಗಳನ್ನ ಪಡೆದುಕೊಂಡು ತಾತ್ಕಾಲಿಕವಾಗಿಯೂ ಒಂದು ದುರ್ಗತಿಯನ್ನು ಅನುಭವಿಸಬೇಕಾಗ್ತದಲ್ಲ. ಇದೆಲ್ಲ ತಪ್ಪಿತ್ತು. ಅವ್ರ ಸ್ವಭಾವವನ್ನೇ ಅವನು ವ್ಯಕ್ತ ಮಾಡದೆ ಹೋಗಿದ್ರೆ ತಪ್ಪುತ್ತಿತ್ತಲ್ಲ ಅಂತ ನಮಗೆಲ್ಲ ಒಂದು ಪ್ರಶ್ನೆ ಬರ್ತದೆ. ಆದರೂ ಭಗವಂತ ಯಾಕೆ ಹೀಗೆ ಮಾಡ್ತಾನೆ ಅಂತ ಏನು ಆ ಪ್ರಶ್ನೆಗಳು ಬರ್ತಾವಲ್ಲ, ಆ ಪ್ರಶ್ನೆಗಳಿಗೆ ಭಗವಂತನ ಸ್ವಭಾವ ಹಾಗೆ ಅಂತ ಉತ್ತರ ಕೊಡುವುದೇ ಶಾಸ್ತ್ರದಲ್ಲಿ ನಮಗೆ ಕಾಣಿಸುವಂತಹ ಒಂದು ಸಮಾಧಾನ. ಅದಕ್ಕಿಂತ ಹೆಚ್ಚಿಂದ ಏನು ಕಾಣಿಸೋದಿಲ್ಲ. ದೇವಶೇಷ ಸ್ವಭಾವೋಯಂ ಆಪ್ತ ಕಾಮಸ್ಯ ಕಾಸ್ಪೃಹ. ಜಗತ್ತನ್ನು ಯಾಕೆ ಸೃಷ್ಟಿಸಿದ್ದಾನೆ? ಆನಂದ ಉದ್ರೇಕದಿಂದ. ಕೋಶ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಅವನು ಆನಂದ ಸ್ವರೂಪನಾಗಿದ್ದಾನೆ. ಆನಂದದ ಉದ್ರೇಕದಿಂದಾಗಿ ಈ ಜಗತ್ತೆಲ್ಲವನ್ನು ಸೃಷ್ಟಿಸಿದ್ದಾನೆ ಅಂತ ಉತ್ತರ ಕೊಡ್ತೇವೆ. ಹಾಗೆ ಕೆಡಕನ್ನು ಅವನೇ ಜಗತ್ತಿಗೆ ತಂದಿದ್ದಾನೆ. ಕೆಡಕು ಜಗತ್ತಿನಲ್ಲಿ ಕಾರ್ಯಪ್ರವೃತ್ತ ಆಗಿರುವುದು ಅವನ ಪ್ರೇರಣೆಯಿಂದಲೇ. ಕೆಡಕು ಅವನಿಂದ ಹುಟ್ಟಿರ್ಲಿಕ್ಕಿಲ್ಲ, ಅದು ಕಾರ್ಯಪ್ರವೃತ್ತವಾಗುವುದು ಅವನ ಪ್ರೇರಣೆಯಿಂದಲೇ. ಯಾಕೆಂದ್ರೆ ಅದು ಕೂಡ ಅವನ ಆನಂದದ ಉದ್ರೇಕದಿಂದಲೇ ಅಂತಾನೆ ಹೇಳಬೇಕು. ಪೂರ್ಣವಾಗಿ ಯಾರಿಗಾದರೂ ಇಂಥದೊಂದು ಪ್ರಶ್ನೆ ಮಾಡಿದವರಿಗೆ ಅತ್ಯಂತ ಸೂಕ್ತವಾದಂತಹ ಉತ್ತರವನ್ನು ನಾನು ಕೊಟ್ಟುಬಿಡ್ತೇನೆ, ಆ ಉತ್ತರವನ್ನು ಪಡ್ಕೊಂಡವರು ಸಮಾಧಾನ ಪಡ್ಕೊಳ್ತಾರೆ ಅಂತ ಹೇಳುವಂತಿಲ್ಲ. ಯಾವ ತರ್ಕವನ್ನು ಅವ್ರು ಮಾಡಿರ್ತಾರೆ ಆ ತರ್ಕಕ್ಕೊಂದು ಪ್ರತಿಯಾಗಿ ತರ್ಕವನ್ನು ಮಾಡಬಹುದು. ಕೆಲವು ಬಾರಿ ಅವರು ಬಾಯಿ ಮುಚ್ಚಬಹುದು, ಕೆಲವು ಬಾರಿ ನಾವು ಬಾಯಿ ಮುಚ್ಚಬಹುದು. ಅದಕ್ಕಾಗಿ ಅವನನ್ನು ಅಮೇಯ ಅಂತ ಹೇಳುವುದು. ಪೂರ್ಣವಾಗಿ ಹೀಗೆ ಮಾಡ್ತಾನೆ ಯಾಕೆ, ಹಾಗೆ ಮಾಡೋದಿಲ್ಲ ಯಾಕೆ ಅನ್ನುವುದನ್ನ ನಾವ್ಯಾರೂ ಕೂಡ ನಿಯಮಿಸ್ಲಿಕ್ಕೆ ಬರೋದಿಲ್ಲ. ಆಯ್ತು, ಹೌದು, ಕೆಡಕನ್ನ ಅವನು ತಂದಿಲ್ಲ, ಆದರೆ ಕೆಟ್ಟವರನ್ನ ಕಾರ್ಯಪ್ರವೃತ್ತರನ್ನಾಗಿ ಮಾಡದೇ ಇರುವಂತೆ ಅವನು ಮಾಡಬಹುದಿತ್ತಲ್ಲ. ಅವರ ಕೆಡಕು ಬೆಳಕಿಗೆ ಬರದೇ ಇರುವಂತೆ ಅವನು ನೋಡ್ಕೊಂಡಿದ್ರೆ ಆಗ್ತಿತ್ತು. ಜಗತ್ತಿನಲ್ಲಿ ಕೆಡಕೆ ಇರ್ತಿರ್ಲಿಲ್ಲ, ಯಾರಿಗೂ ಕಷ್ಟ ನಷ್ಟ ಸಂಕಟ ಯಾರಿಗೂ ಇರ್ತಿರ್ಲಿಲ್ಲ. ಮತ್ತೆ ಆ ದುರುಳರಿಗೂ ಕೂಡ ದುರ್ಗತಿ ಅನ್ನೋದು ಆಗ್ತಿರ್ಲಿಲ್ಲ ಅಂತ ಹೀಗೆಲ್ಲ ನಾವು ಹೇಳಿದಾಗ ಆ ಪರಮಾತ್ಮ ಏನು ಮಾಡಿದ್ದಾನೆ, ಏನು ಮಾಡ್ತಿದ್ದಾನೆ ಅಂತ ಶಾಸ್ತ್ರ ಹೇಳಿದೆ, ಅದನ್ನು ನೋಡುವುದಷ್ಟೇ ನಮ್ಮ ಕಾರ್ಯ. ಹೀಗೆ ಮಾಡಲಿಲ್ಲ ಯಾಕೆ, ಹಾಗೆ ಮಾಡಲಿಲ್ಲ ಯಾಕೆ ಅಂತ ನಾವು ಕೇಳುವುದರಿಂದ ಅರ್ಥ ಏನೂ ಇಲ್ಲ, ಕೇಳುವುದಕ್ಕೇನು ಪ್ರಯೋಜನ ಏನಿಲ್ಲ. ಈಗ ನಾವೇನು ಮಾಡಬೇಕಾಗಿದೆ,
ಪರಮಾತ್ಮಂತೂ ಹೀಗೆಲ್ಲ ಇದು ಮಾಡಿ ಇಟ್ಟಿದ್ದಾನೆ. ನಾವೇನ್ ಮಾಡಬೇಕಾಗಿದೆ? ಸಾತ್ವಿಕ ಶಕ್ತಿಗಳ ಪ್ರೇರಣೆಗೆ ಕಿವಿ ಕೊಡಬೇಕು, ದುಷ್ಟ ಶಕ್ತಿಗಳ ಪ್ರೇರಣೆಗೆ ಕಿವಿ ಕೊಡಬಾರದು. ಅಷ್ಟನ್ನು ನಾವು ಮಾಡಬೇಕಾದದ್ದು. ಅದನ್ನು ಹೊರತುಪಡಿಸಿ ದುರ್ಬಲ ಶಕ್ತಿಗಳನ್ನ ಕಾರ್ಯಪ್ರವೃತ್ತ ಆಗದೇ ಇರುವಂತೆ ಅವನು ಮಾಡಬೇಕಾಗಿತ್ತಲ್ವಾ ಅಂತ ಪ್ರಶ್ನೆ ಕೇಳುವುದಕ್ಕೆ ಏನು ಅರ್ಥ ಏನೂ ಇಲ್ಲ. ಹಾಗೆ ಕೇಳಿದ್ರಿಂದ ಪ್ರಯೋಜನ ಏನೂ ಇಲ್ಲ. ಜಗತ್ತಿನಲ್ಲಿ ಯಾವ ವಾಸ್ತವಿಕ ಸತ್ಯಗಳಿವೆ ಆ ಸತ್ಯಗಳನ್ನ ಪ್ರಮಾಣಗಳ ಮೂಲಕ ತಿಳ್ಕೊಳ್ಬೇಕು. ಸತ್ಯಗಳ ಮೂಲಕ ಪ್ರಮಾಣಗಳ ಮೂಲಕ ತಿಳ್ಕೊಂಡು ಅದರಲ್ಲಿ ಯಾವ ಸತ್ಯದಿಂದ ನಮ್ಗೆ ಏನು ಉಪಯೋಗ ಇದೆ ಅಂತ ನಾವು ಅದಕ್ಕೆ ತಕ್ಕಂತೆ ವರ್ತಿಸ್ಬೇಕಷ್ಟೆ. ಅದನ್ನು ಹೊರತು ಬೇರೆ ಮಾರ್ಗ ಯಾವುದು ಕೂಡ ನಮಗೆ ಕಾಣಿಸೋದಿಲ್ಲ. ಅದಕ್ಕೆ ಅವನನ್ನ ತಿಳಿಯೋದು ನಿನ್ನಾಟ ತಿರುಪತಿಯ ವೆಂಕಟ ಅಂತ ಹೇಳೋದು. ಮಹಾಭಾರತದ ಶಾಸ್ತ್ರಗಳೆಲ್ಲವೂ ಕೂಡ ಆ ಭಗವಂತನ ಆ ಅಮೇಯಾತ್ಮತ್ವದ ಒಂದು ವಿಸ್ತೃತವಾದಂತಹ ಕಥಾ ಅಷ್ಟೇ. ಪಾಂಡವರಲ್ಲಿ ಸತ್ಪ್ರೇರಣೆ ಆಗುವಂತೆ ಮಾಡಿದ, ಅವರಿಗೆ ಯಾರ್ಯಾರು ಋಷಿಗಳ ಬೋಧನೆ ಎಲ್ಲ ಸಿಗುವಂತೆ ಮಾಡಿದ. ದುರ್ಯೋಧನನಿಗೂ ಸಜ್ಜನರ ಸಾತ್ವಿಕರ ಋಷಿಗಳ ಪ್ರೇರಣೆ ಆಗಿತ್ತು, ಆದರೆ ಅವನು ಆ ಪ್ರಕಾರ ನಡ್ಕೊಳ್ಳಿಲ್ಲ. ದುರ್ಯೋಧನನಿಗೆ ತಾನೇ ಬೋಧನೆ ಮಾಡಿದ, ಅವರಿವರು ಬೋಧನೆ ಮಾಡುವುದು ಆ ಕಡೆ ಇರಲಿ, ತಾನೇ ಬೋಧನೆ ಮಾಡಿದ್ರು ಕೂಡ ದುರ್ಯೋಧನ ಅದಕ್ಕೆ ತಕ್ಕಂತೆ ಏನು ವರ್ತಿಸಲಿಲ್ಲ. ಅವನ ಬುದ್ಧಿವಾದಕ್ಕೆ ಕಿವಿಯೇ ಕೊಡಲಿಲ್ಲ. ಇದು ಆತನ ಅಮೇಯಾತ್ಮತ್ವದ ಒಂದು ಸಣ್ಣ ಉದಾಹರಣೆ ಅಷ್ಟೇ, ಹೇಗೆ ಭಗವಂತ ವರ್ತಿಸ್ತಾನೆ ಅಂತ ಅನ್ನೋದನ್ನ ನಾವು ಕಾಣಬಹುದಾದಷ್ಟೇ. ಉಳಿದವರು ಯಾರೋ ಸಣ್ಣ ಪುಟ್ಟ ದುರುಳರಿರ್ಲಿ, ಮರಿ ಖಳನಾಯಕರಿರ್ಲಿ, ಮಹಾ ಖಳನಾಯಕನಿಗೆ ಅವನೇ ಬುದ್ಧಿ ಹೇಳಿದ್ರು ಕೂಡ ಅವನ ಮಾತು ಕೇಳಲಿಲ್ಲ, ಅಥವಾ ಅವನು ಕೇಳ್ತಾನೆ ಅಂತ ಇವನಿಗೇನು ನಿರೀಕ್ಷೆಯೂ ಇರಲಿಲ್ಲ. ಹೀಗೆ ಜಗತ್ತನ್ನು ಅವನು ನಡೆಸ್ತಾನೆ. ಹೀಗೆ ನಡೆಸುವುದು ಅವನ ಸ್ವಭಾವ ಆಗಿದೆ ಅಂತ ಅಷ್ಟು ಮಾತ್ರ ಹೇಳಬಹುದು. ಜಗತ್ತಿನಲ್ಲಿ ಕೆಡಕೂ ಇದೆ, ಒಳಿತೂ ಇದೆ. ಕೆಡಕಿರುವುದರಿಂದ ಒಳಿತಿಗೊಂದು ಬೆಲೆ ಬಂದಿದೆ ಅಂತ ಹೀಗೆ ನಾವು ಅದನ್ನ ಸಮಾಧಾನ ಪಟ್ಕೊಳ್ಬಹುದು. ಪರಮಾತ್ಮನಿಗೆ ಹೀಗೆ ಅವನು ವರ್ತಿಸಬಾರದಿತ್ತು ಅಂತ ಅನ್ನೋದಕ್ಕೆ ಅರ್ಥ ಇಲ್ಲ. ಅವನು ಹೇಗೆ ವರ್ತಿಸಬೇಕಾಗಿತ್ತೋ ಹಾಗೆ ವರ್ತಿಸ್ತಾ ಇದ್ದಾನೆ ಅಷ್ಟೆ. ಹಾಗೆ ವರ್ತಿಸದೇ ಇರುವ ಇಚ್ಛಾಶಕ್ತಿ ಅವನಿಗೂ ಇಲ್ಲ. ಹೇಗೆ ಹೇಗೆ ಯಾವ್ದ್ಯಾವ್ದು ವ್ಯಕ್ತವಾಗಬೇಕಾಗಿದೆಯೋ ಅದೆಲ್ಲವೂ ವ್ಯಕ್ತ ಆಗುವಂತೆ ಮಾಡುವ ಆತ್ಮ ಅಂದ್ರೆ ಮನಸ್ಸು, ಆತ್ಮ ಮತ್ತು ದೇಹ ಅವನದ್ದಾಗಿದೆ ಅಂತ ನಾವು ಅದರಿಂದ ತಿಳ್ಕೊಳ್ಬಹುದು. ಹೀಗೆ ಈ ನಾಮದ ವ್ಯಾಖ್ಯಾನದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.